ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 82. ನಾವಾಗ ಸೆಕೆಂಡ್ PU ಓದ್ತಿದ್ವಿ ಸಹನ. ಅವತ್ತು ಒಂದಿನ ಜೋರಾಗಿ ಮಳೆ ಬರ್ತಿತ್ತು. ಗಾಳಿಗೆ ನನ್ನ ಛತ್ರಿ ಹಾರಿ ನಾನು ಪೂರ್ತಿ ಒದ್ದೆಯಾಗಿದ್ದೆ. ಚಳಿಗೆ ನಡುಗುತ್ತಾ ಮನೆ ಸೇರಿದವಳು ಮಮ್ಮಿಯ ಆಜ್ಞೆಯಂತೆ ತಲೆ ಸ್ನಾನ ಮಾಡಿ ಬಂದೆ. ಆಮೇಲೆ ಮಮ್ಮಿ ಬಾಲ್ಕನಿಯಲ್ಲಿ ನನ್ನನ್ನು ಕೂರಿಸಿ ನನ್ನ ತಲೆ ಒರೆಸ್ತಾ ಇದ್ಲು. ಆವಾಗ ನಮ್ಮ ಮನೆಯ ರಸ್ತೆಯಲ್ಲಿ ಒಂದು ಬೈಕ್ ಪಾಸ್ ಆಯಿತು. ಒಬ್ಬ ಹ್ಯಾಂಡ್ಸಮ್ ಹುಡುಗ ಬೈಕ್ ಚಲಾಯಿಸುತ್ತಿದ್ದ. 2-3 ಸಾರಿ ಅವನು ಆಚೀಚೆ ಹೋಗಬೇಕಾದ್ರೆ ನನ್ನ ಗಮನ ಪೂರ್ತಿ ಅವನ ಮೇಲೆ. ಅವತ್ತು ಅವನ ಮೇಲೆ ಪ್ರೀತಿ ಆಯಿತೋ ನಂಗೆ ಗೊತ್ತಿಲ್ಲ, ಆದರೆ ಹುಡುಗ ಇಷ್ಟ ಆಗಿದ್ದ ನನಗೆ. ಟೀನೇಜ್ ಬೇರೆ. ಮಮ್ಮಿ ನನ್ನನ್ನು ಗಮನಿಸ್ತಾ ಇದ್ದದ್ದು, ನನ್ನ ಅರಿವಿಗೆ ಬಂದದ್ದು ವಯೋಸಹಜ ಆಕರ್ಷಣೆ ಬಗ್ಗೆ ಮಮ್ಮಿ ಹೇಳಿದಾಗಲೇ. ಸಾರಿ ಮಮ್ಮಿ ಅಂತ ಹೇಳಿ ನಂಗೆ ನಾನೇ ಬೈದಿದ್ದೆ ಅವತ್ತು. ಇದೆಲ್ಲ ಬರೀ ಅಟ್ರಾಕ್ಷನ್ ಅಷ್ಟೆ, ಇನ್ಮೇಲೆ ಹೀಗಿರಬಾರ್ದು ನಾನು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಮರುದಿನ ಮತ್ತೆ ಅವನನ್ನು ನಮ್ಮ ಕಾಲೇಜಿನ ಹತ್ರ ನೋಡಿದಾಗ ಮತ್ತೆ ಹೊಟ್ಟೆಯೊಳಗೆ ಚಿಟ್ಟೆ ಹರಿತು ಸಹನ. ಇದೆಲ್ಲ ನಂಗೆ ಮೊದಲ ಅನುಭವ. ಅಲ್ಲಿ ತನಕ ಯಾವ ಹುಡುಗನನ್ನು ಗಮನಿಸದವಳು ನಾನು. ಆದರೆ ಅವನನ್ನು ನೋಡಿದ ತಕ್ಷಣ ನನ್ನ ಮೈ ಮೇಲೆ ನಾಗವಲ್ಲಿ ಬಂದ ಹಾಗೆ ಬದಲಾಗ್ಬಿಟ್ಟಿದ್ದೆ ಎಂದ ಖ್ಯಾತಿಯ ಮಾತಿಗೆ ಜೋರಾಗಿ ನಕ್ಕಳು ಸಹನ. ನಾಗವಲ್ಲಿಗೆ ಹೋಲಿಸ್ತಿದ್ಯಾ ಖ್ಯಾತಿ? ಅದು ಹೇಗೆ ಮ್ಯಾಚ್ ಆಗುತ್ತೆ? ಸಹನ ಪ್ರಶ್ನಿಸಿದಾಗ ಗಂಗಾ ನಾಗವಲ್ಲಿಯಾಗಿ ಬದಲಾಗೋ ಥರ ಅವನನ್ನು ನೋಡಬಾರ್ದು, ಆಕರ್ಷಣೆಗೆ ಒಳಗಾಗಬಾರ್ದು ಅಂತ ದೃಢ ನಿರ್ಧಾರ ತಗೊಂಡ ಸ್ಟ್ರಾಂಗ್ ಖ್ಯಾತಿ. ಅವನು ಮುಂದೆ ಬಂದ ತಕ್ಷಣ ವೀಕ್ ಖ್ಯಾತಿಯಾಗಿ ಬದಲಾಗ್ತಾಳೆ. ಅದಕ್ಕೆ ನೀನು ಮಧ್ಯೆ ಮಾತಾಡಬೇಡ ಸಹನ, ಕತೆ ಹೇಳೋಕ್ಕಾಗಲ್ಲ ಎಂದಳು ಖ್ಯಾತಿ. ಸಾರಿ ಖ್ಯಾತಿ, ನೀನು ಮುಂದುವರಿಸು ಎಂದ ಸಹನ ಕುತೂಹಲದಿಂದ ಅವಳ ಮಾತನ್ನು ಆಲಿಸತೊಡಗಿದಳು. ಅವನನ್ನು ಸರಿಯಾಗಿ ಗಮನಿಸಿದೆ. ನಮ್ಮ ಕಾಲೇಜ್ ಯೂನಿಫಾರ್ಮ್ ಹಾಕಿರಲಿಲ್ಲ ಅವನು. ಸೊ ಅವನು ಕಾಲೇಜ್ ಸ್ಟೂಡೆಂಟ್ ಅಲ್ಲ, ನನಗೋಸ್ಕರನೇ ನಮ್ಮ ಕಾಲೇಜಿಗೆ ಬಂದಿದ್ದಾನೆ. ನಿನ್ನೆ ಬೇರೆ ನಮ್ಮ ಮನೆ ಹತ್ರನೇ ಸುತ್ತುತ್ತಿದ್ನಲ್ಲ, ಈ ಮೂವಿಯಲ್ಲೆಲ್ಲ ತೋರಿಸೋ ಹಾಗೆ ಅವನು ನನ್ನನ್ನೆಲ್ಲೋ ನೋಡಿ ಇಷ್ಟಪಟ್ಟು ನನಗೋಸ್ಕರ ನನ್ನನ್ನು ನೋಡಲು ಬಂದಿದ್ದಾನೆ ಅಂತೆಲ್ಲ ಅನಿಸ್ತಿತ್ತು. ಅವತ್ತು ಅವನ ಗುಂಗಲ್ಲೇ ಸರಿಯಾಗಿ ಪಾಠ ಕೇಳದೆ ಸರ್ನ ಬೈಗುಳ ಕೇಳೋ ಹಾಗಾಯಿತು. ಅವತ್ತು ಸಂಜೆ ಮತ್ತೆ ಬಾಲ್ಕನಿಯಲ್ಲಿ ನಿಂತು ಅವನು ಬರ್ತಾನ ಅಂತ ನೋಡ್ತಿದ್ದೆ, ಆದರೆ ಅವನು ಬರಲಿಲ್ಲ. ಅದಾದ ಮೇಲೆ 2 ದಿನ ಅವನು ನನ್ನ ಕಣ್ಣಿಗೆ ಬೀಳಲಿಲ್ಲ. ಮೊದಲು ಸ್ವಲ್ಪ ಬೇಜಾರಾದರೂ ಆಮೇಲೆ ನನಗೆ ಅವನ ಮೇಲೆ ಆಗಿರೋದು ಬರೀ ಕ್ರಶ್ ಅಂತ ನಂಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಅವತ್ತೊಂದಿನ ಸಂಜೆ ಮನೆಗೆ ಹೋದ್ಮೇಲೆ ನನ್ನ ಪುಟ್ಟರಾಜ್ಕುಮಾರನ ಜೊತೆ ಮಾತಾಡಿ ಅವನ ಜೊತೆ ಸ್ವಲ್ಪ ಹೊತ್ತು ಆಟವಾಡಿ ಓದಲು ಕುಳಿತಿದ್ದೆ. ಅಷ್ಟರಲ್ಲಿ ಚೋಟು ಚೋಟು ಅಂತ ಮಮ್ಮಿ ಅಜ್ಜಿ ಕೂಗೋದು ಕೇಳಿ ಕೆಳಗಡೆ ಬಂದಾಗ ನನ್ನ ತಮ್ಮ ಎಲ್ಲೂ ಕಾಣಿಸ್ತಿಲ್ಲ ಅಂತ ಎಲ್ಲರೂ ಗಾಬರಿಯಾಗಿ ಅವನನ್ನು ಹುಡುಕ್ತಿದ್ರು. ನನಗೂ ಒಂದು ಕ್ಷಣ ಕೈ ಕಾಲು ಆಡಲಿಲ್ಲ. ಅವರೆಲ್ಲರೂ ಮನೆಯೊಳಗೆ ಹುಡುಕುತ್ತಿರುವಾಗ ನಾನು ಮನೆಯ ಹೊರಗೆ ಹೋದೆ. ಅಷ್ಟರಲ್ಲಿ ಮನೆಯ ಗೇಟು ತೆರೆದು ನಮ್ಮ ಪುಟ್ಟ ರಾಜ್ಕುಮಾರನಿಗೆ ಕೈ ಬೀಸಿ ಅವನನ್ನು ಮನೆಯೊಳಗೆ ಹೋಗುವಂತೆ ಸನ್ನೆ ಮಾಡಿದವ ಮತ್ತೆ ನನ್ನ ಕಣ್ಣಿಗೆ ಬಿದ್ದ. ನಾನು ಚೋಟು ಎಂದು ನನ್ನ ತಮ್ಮನ ಬಳಿ ಹೋಗುವಷ್ಟರಲ್ಲಿ ಅವನು ಅಲ್ಲಿಂದ ಹೊರಟಿದ್ದ. ಚೋಟುವನ್ನು ಎತ್ತಿಕೊಂಡು ಮನೆಯೊಳಗೆ ಹೋದೆ. ಮಮ್ಮಿ ಅವನನ್ನು ಎದೆಗೊತ್ತಿಕೊಂಡು ಅತ್ತರು. ಆಮೇಲೆ ಅವನನ್ನು ಮುದ್ದುಗರೆದು ವಿಚಾರಿಸಿದಾಗ ಮನೆಯ ಹೊರಗೆ ಹೋಗಿದ್ದವನಿಗೆ ವಾಹನಗಳ ಹಾರ್ನ್ ಶಬ್ದ ಕೇಳಿ ಹೆದರಿಕೆಯಾಗಿ ಅಳುತ್ತಾ ನಿಂತಿದ್ದಾಗ ಬೈಕಿನಲ್ಲಿ ಬಂದ ಅಣ್ಣ ಸಮಾಧಾನ ಮಾಡಿ ಗೇಟಿನೊಳಗೆ ಕರೆತಂದು ಬಿಟ್ಟ ಅಂತ ತೊದಲು ನುಡಿಯಲ್ಲಿ ಹೇಳಿದ. ಚೋಟು ನನ್ನ ಜೀವ, ನನ್ನ ತಮ್ಮ ಅನ್ನೋದಕ್ಕಿಂತ ನನ್ನ ಮಗ ಅವನು. ಆ ನನ್ನ ಜೀವವನ್ನು ಸೇಫಾಗಿ ಮನೆಗೆ ತಲುಪಿಸಿದವ ನನ್ನ ಮನಸ್ಸು ಗೆದ್ದು ಬಿಟ್ಟಿದ್ದ. ಅವತ್ತು ರಾತ್ರಿ ಪೂರ್ತಿ ಅವನ ನೆನಪಲ್ಲೇ ನಿದ್ದೆ ಇಲ್ಲದೆ ಹೊರಳಾಡಿದೆ. ಆಮೇಲೆ ಅವನನ್ನು ನೋಡಬೇಕು ಅಂತ ತುಂಬ ಸರಿ ಅನಿಸ್ತಿತ್ತು. ಆದರೆ ಅವನು ಕೆಲವು ದಿನ ನನ್ನ ಮುಂದೆ ಬರಲೇ ಇಲ್ಲ. ನಿಧಾನವಾಗಿ ಅವನ ಮೇಲಿದ್ದ ಆಕರ್ಷಣೆ ಪ್ರೀತಿಯಾಗಿ ಬದಲಾಗಿತ್ತು. ವಿಚಿತ್ರ ಏನು ಗೊತ್ತಾ, ನನಗೆ ಅವನ ಮೇಲೆ ಪ್ರೀತಿಯಾದ ದಿನವೇ ಆ ಪ್ರೀತಿ ನನಗೆ ಸಿಗಲ್ಲ ಅಂತ ನಂಗೆ ಅರ್ಥವಾಗಿತ್ತು. ಯಾಕೆಂದರೆ ಅವತ್ತು ಅವನು ಕಾಲೇಜಿನಲ್ಲಿ ಒಂದು ಹುಡುಗಿ ಜೊತೆ ಮಾತಾಡ್ತಾ ನಿಂತಿದ್ದ. ಇಬ್ಬರು ಫ್ರೆಂಡ್ಸ್ ಇರಬಹುದು ಅಂದ್ಕೊಂಡೆ. ಆದರೂ ನನಗೆ ಜಲಸ್ ಫೀಲ್ ಆಯಿತು. ಆ ಹುಡುಗಿ ಜಾಗದಲ್ಲಿ ನಾನಿರಬೇಕಿತ್ತು. ಅವನ ಜೊತೆ ಹಾಗೆ ಸಲುಗೆಯಿಂದ ನಾನು ಮಾತಾಡಬೇಕು.
ಬೇರೆ ಯಾರೂ ಅವನಿಗೆ ಅಷ್ಟು ಹತ್ತಿರ ಆಗಬಾರ್ದು. ಹೀಗೆ ಏನೇನೋ ಯೋಚನೆಗಳು. ಅವತ್ತು ಕೂಡ ಪಾಠದತ್ತ ಗಮನ ಕೊಡದೆ ಅವನ ಬಗ್ಗೆ ಯೋಚಿಸ್ತಿದ್ದೆ. ಅವತ್ತೇ ನಂಗೆ ಅವನ ಮೇಲೆ ಪ್ರೀತಿಯಾಗಿದೆ ಅಂತ ಅರಿವಾಗಿತ್ತು. ಅದು ಏನೋ ಒಂದು ಖುಷಿ ಕಣೆ, ಅದನ್ನು ಹೇಗೆ ಹೇಳಬೇಕೋ ಗೊತ್ತಿಲ್ಲ. ಆದರೆ ಅವತ್ತು ಸಂಜೆ ಕಾಲೇಜಿಂದ ಹೊರಗಡೆ ಬರುವಾಗ ಮತ್ತೆ ಅವನನ್ನು ಅದೇ ಹುಡುಗಿ ಜೊತೆ ನೋಡಿದೆ. ಪದೇ ಪದೇ ಅವರತ್ತ ನೋಡ್ತಾ ಇದ್ದೆ. ಇಬ್ಬರು ತುಂಬ ಕ್ಲೋಸ್ ಆಗಿದ್ದರು. ಅವರಿಬ್ಬರು ಲವ್ವರ್ಸ್ ಅಂತ ಯಾರೋ ಹೇಳೋದು ಕೇಳಿಸ್ತು. ಅವನ ಪ್ರೀತಿ ನಾನಲ್ಲ ಅವಳು ಅಂತ ಗೊತ್ತಾದಾಗ ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು ಸಹನಾ. ಇಷ್ಟು ದಿನ ಅವನು ನನಗೋಸ್ಕರ ಕಾಲೇಜಿಗೆ ಬರ್ತಿದ್ದ ಅಂತ ನನಗೆ ನಾನೇ ಏನೇನೋ ಕಲ್ಪನೆ ಮಾಡಿಕೊಂಡಿದ್ದೆ. ಛೆ, ಎಂಥ ಫೂಲ್ ನಾನು. ಅವತ್ತು ರಾತ್ರಿ ನಂಗೆ ನಿದ್ದೆ ಬರಲಿಲ್ಲ. ಹತ್ತು ಕೊನೆಗೆ ಒಂದು ದೃಢ ನಿರ್ಧಾರ ತಗೊಂಡೆ. ಈ ಖ್ಯಾತಿ ಯಾವತ್ತೂ ಯಾರಿಗೂ ಸೆಕೆಂಡ್ ಚಾಯ್ಸ್ ಆಗಲು ಬಯಸದವಳು. ಇನ್ನು ಅವನ ಪ್ರೀತಿ ನಂಗೆ ಬೇಡ, ನಾನು ಅದನ್ನು ಬಯಸೋದಿಲ್ಲ. ಆದರೆ ನನ್ನ ಪ್ರೀತಿ ಅದು ಅವನೊಬ್ಬನೇ. ಲೈಫ್ ಲಾಂಗ್ ನಾನು ಮದುವೆ ಆಗಲ್ಲ ಅಂತ. ಆಮೇಲೆ ಒಂದು ವಾರ ನಾನು ಜ್ವರದ ಕಾರಣ ಕಾಲೇಜಿಗೆ ಬಂದಿರಲಿಲ್ಲ. ಅದಾದ ನಂತರ ಅವನು ನನ್ನ ಕಣ್ಣಿಂದ ಮರೆಯಾದ. ಆಮೇಲೆ ಅವನನ್ನು ನೋಡಿಲ್ಲ ನಾನು. ಅವನ ಹೆಸರು ಗೊತ್ತಿರಲಿಲ್ಲ. ತಿಳ್ಕೋಬೇಕು ಅಂತಲೂ ಅನಿಸ್ಲಿಲ್ಲ. ಕೆಲವೊಮ್ಮೆ ಮರೆಯಬೇಕು ಅನಿಸಿದಷ್ಟು ಜಾಸ್ತಿ ನೆನಪಾಗ್ತಿದ್ದ. ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಎಷ್ಟೋ ಸಾರಿ ಅನಿಸಿದೆ. ಆದರೆ ಆಮೇಲೆ ಬೇಡ ಅಂತ ಸುಮ್ಮನಾಗಿ ಬಿಡ್ತಿದ್ದೆ. ವರ್ಷಗಳು ಕಳೆಯಿತು. ಡಿಗ್ರಿ ಮುಗಿಸಿ ಜಾಬ್ಗೆ ಸೇರಿದ್ವಿ ನಾವು. ಮೆಚೂರ್ಡ್ ಆದೆ. ಆದರೆ ಅವನವಾಗವಾಗ ನೆನಪಾಗ್ತಿದ್ದ. ಅವನು ನನಗೆ ಸಿಗಲ್ಲ, ನಂಗೆ ಅವನು ಬೇಡ ಅಂತ ಪದೇ ಪದೇ ನಂಗೆ ನಾನೇ ಹೇಳ್ತಾ ಸಮಾಧಾನ ಮಾಡ್ಕೋತಿದ್ದೆ. ಆಮೇಲೆ ಪಪ್ಪ ನನಗೆ ಮದುವೆ ವಿಷಯದಲ್ಲಿ ಒತ್ತಾಯ ಮಾಡಿದಾಗ ಅವನು ಮತ್ತೆ ನೆನಪಾದ. ಎಂಗೇಜ್ಮೆಂಟ್ ದಿನ ಹುಡುಗ ಯಾರು ಅಂತ ತಿಳಿಯದೆ ತಲೆ ತಗ್ಗಿಸಿ ನಿಂತಿದ್ದೆ. ಆ ದಿನ ಉಂಗುರ ಹಾಕುವಾಗ ನಂಗೆ ನೋವು ಮಾಡಿದ. ಆಗ ತಲೆ ಎತ್ತಿ ನೋಡಿದಾಗ ನನ್ನ ಮುಂದಿದ್ದವನನ್ನು ಕಂಡು ನನ್ನ ಕಣ್ಣುಗಳನ್ನು ನಾನೇ ನಂಬದಾದೆ. ಯಾರನ್ನು ನೋಡಬಾರ್ದು ಅಂದ್ಕೊಂಡಿದ್ನೋ ಅವನ ಜೊತೆ ಜೀವನ ಪೂರ್ತಿ ಕಳೆಯುವ ಹೊಸ ಬಂಧಕ್ಕೆ ಅದಾಗಲೇ ಇಬ್ಬರ ಬೆರಳು ಸೇರಿದ ಉಂಗುರವೇ ಸಾಕ್ಷಿಯಾಗಿತ್ತು. ಅವನನ್ನು ಕನ್ನಡಕ ಒಂದು ಹೊಸದಾಗಿ ಸೇರಿದೆ ಬಿಟ್ಟರೆ ಮೊದಲಿನ ಹಾಗೆ ಇದ್ದ. ಹೆಚ್ಚೇನೂ ಬದಲಾಗಿರಲಿಲ್ಲ ಅವನು. ನನಗೆ ಆ ಕ್ಷಣ ಅಳು ಬಂದುಬಿಡ್ತು. ಯಾಕೋ ನನ್ನ ಪಾಲಿನ ಪ್ರೀತಿ ಇನ್ಯಾರಿಗೋ ಕೊಟ್ಟೆ ಅಂತ ಅವನ ಕಾಲರ್ ಹಿಡಿದು ಕೇಳಬೇಕು ಅಂತ ಅನಿಸಿತು. ಆದರೆ ಆಗಲಿಲ್ಲ. ನನ್ನನ್ನು ಪ್ರತಿ ಸಾರಿ ಕಾಪಾಡಿ ನನ್ನನ್ನು ಉಳಿಸಿದವನು ಅವನೇ ಅಂತ ಪಪ್ಪ ಮಮ್ಮಿಗೆ ಅವನ ಬಗ್ಗೆ ತುಂಬ ಗೌರವವಿತ್ತು. ಆದರೆ ಅವನು ನನ್ನನ್ನು ಸಾಯಲು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಎಷ್ಟೋ ಸಾರಿ ಅನಿಸಿದೆ ಸಹನಾ. ಮದುವೆ ಆದ ನಂತರ ಕೆಲವೊಮ್ಮೆ ಅವನು ನನ್ನನ್ನು ಕಾಳಜಿ ಮಾಡುವಾಗ ಒಳಗೊಳಗೆ ತುಂಬ ಖುಷಿ ಪಡ್ತಿದ್ದೆ. ಆದರೆ ನಾನು ಅವನ ಫಸ್ಟ್ ಚಾಯ್ಸ್ ಅಲ್ಲ ಅಂತ ನೆನಪಾದಾಗ ಮತ್ತೆ ನೋವಾಗ್ತಿತ್ತು. ಪುಟಾಣಿಗೆ ಅಮ್ಮ ಬೇಕಿತ್ತು. ಅದಕ್ಕಾಗಿ ನನ್ನನ್ನು ಮದುವೆಯಾಗಿದ್ದು ಅವನು. ನಾನವನಿಗೆ ಏನೂ ಅಲ್ಲ, ಏನೇನೂ ಅಲ್ಲ. ಅವನ ಮನಸ್ಸಲ್ಲಿ ನನ್ನ ಮೇಲಿರೋದು ದ್ವೇಷ, ತಿರಸ್ಕಾರವಷ್ಟೇ ಎಂದವಳು ಕುಸಿದು ಕುಳಿತಳು. ಅವಳು ಅತ್ತು ಮನಸ್ಸು ಹಗುರ ಮಾಡಿಕೊಳ್ಳಲಿ ಎಂದು ಸುಮ್ಮನಿದ್ದಳು ಸಹನಾ. ಕೆಲ ಕ್ಷಣ ಇಬ್ಬರಲ್ಲೂ ಮೌನ. ಖ್ಯಾತಿ, ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ. ಆದರೆ ಒಂದಂತೂ ನಿಜ ಖ್ಯಾತಿ, ಅವನ ಪ್ರೀತಿ ನೀನು ಯಾರನ್ನು ಅವನ ಪ್ರೀತಿ ಅಂತ ಅಂದ್ಕೊಂಡಿದ್ಯೋ ಅವರು ಅಣ್ಣನ ಕ್ಲೋಸ್ ಫ್ರೆಂಡ್ ಅಷ್ಟೆ. ಅವರ ನಡುವೆ ನೀನು ಅಂದ್ಕೊಂಡಂತೆ ಏನೂ ಇರಲಿಲ್ಲ. ಸಹನಾ ಮೌನ ಮುರಿದಳು. ಸಹನಾ, ನಿಂಗೆ ಹೇಗೆ ಅವನ ಪರಿಚಯ? ಅಣ್ಣ ಅಂತ ಬೇರೆ ಹೇಳ್ತಿದ್ಯಾ? ಖ್ಯಾತಿ ಎಂದಾಗ ಅವನನ್ನು ಬಾಯಿ ಮಾತಿಗೆ ಅಣ್ಣ ಅಂತ ಕರೆಯಲಿಲ್ಲ ನಾನು. ಒಬ್ಬ ಅಣ್ಣನಾಗಿ ನನ್ನ ರಕ್ಷಣೆ ಮಾಡಿದ್ದಾನೆ ಅವನು ಎಂದ ಸಹನಾ ಹಳೆ ನೆನಪಿಗೆ ಜಾರಿದಳು. ಗೋಪಿನಾಥ್ ದಂಪತಿಗಳು ಸುಮಂಗಲಾರವರ ಮನೆಗೆ ತಲುಪಿದರು. ಅವರಿಬ್ಬರನ್ನು ಕಂಡು ಸುಮಂಗಲಾರವರಿಗೆ ಅಚ್ಚರಿಯಾದರು. ಬನ್ನಿ ಒಳಗಡೆ ಎಂದು ಸಂತೋಷದಿಂದಲೇ ಬರಮಾಡಿಕೊಂಡವರ ಮನಕ್ಕೆ ಏನೂ ಸರಿಯಿಲ್ಲ ಎಂದನಿಸತೊಡಗಿತು. ಅಮ್ಮ, ನಾವು ಅತೃತ್ನ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಆಶಾರವರು ಎಂದಾಗ ಅವರು ದುರ್ಗಾ ಮನೆಯಲ್ಲಿದ್ದಾರೆ ಎಂದವರೇ ಕೆಲಸದ ಆಳನ್ನು ಶಾಂತದುರ್ಗರವರ ಮನೆಗೆ ಕಳುಹಿಸಿ ಮುಕುಂದ ದಂಪತಿಗಳನ್ನು ಕರೆತರುವಂತೆ ಹೇಳಿದರು. ನೀವಿಬ್ಬರೇ ಬಂದ್ರಾ? ಮಕ್ಕಳು? ಸುಮಂಗಲಾರವರು ಕೇಳಿದಾಗ
ಖ್ಯಾತಿ ಇನ್ಮೇಲೆ ಇಲ್ಲಿಗೆ ಬರಲ್ಲ ಅಮ್ಮ. ಅದ್ರತ್ ಮತ್ತು ಅವನ ಮಗಳು ಬರ್ತಾರೆ. ಗೋಪಿನಾಥ್ರವರು ಎಂದಾಗ ಯಾಕಪ್ಪ ಹಾಗೆಲ್ಲ ಮಾತಾಡ್ತೀಯಾ? ಖ್ಯಾತಿ ನಮ್ಮ ದೇವು ಹೆಂಡತಿ. ಅವಳು ಅವನ ಜೊತೆ ಜೀವನ ಪೂರ್ತಿ ಬಾಳಬೇಕು ಎಂದು ಭಾವುಕರಾಗಿ ನುಡಿದರು. ರೀ, ನೀವು ಸುಮ್ಮನಿರಿ, ನಾನು ಮಾತಾಡ್ತೇನೆ ಎಂದು ಪತಿಯ ಬಳಿ ಹೇಳಿದ ಆಶಾರವರು, ಅಮ್ಮ ದಯವಿಟ್ಟು ಕ್ಷಮಿಸಿ. ನೂರಾರು ಆಸೆ ಕನಸುಗಳು ನಂಬಿಕೆ ಇಟ್ಕೊಂಡು ಅದ್ರದ್ ಜೊತೆ ನಮ್ಮ ಮಗಳ ಮದುವೆ ಮಾಡಿಸಿದ್ವಿ. ಆದರೆ ಅವನು ನಮ್ಮ ಮಗಳನ್ನು ನಮ್ಮಿಂದ ದೂರ ಮಾಡಿದ, ಅವಳ ಮೇಲೆ ಕೈ ಮಾಡಿದ. ಗಂಡ ಹೆಂಡತಿ ಮಧ್ಯೆ ಕೋಪ ಜಗಳ ಎಲ್ಲವೂ ಸಾಮಾನ್ಯ. ಆದರೆ ಅದ್ರದ್ ಮಾತನ್ನು ಕೇಳಿದಾಗ ಅವನು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನಿಸ್ತಿದೆ. ಅವನು ಯಾಕೆ ಹಾಗೆ ವರ್ತಿಸ್ತಿದ್ದಾನೆ? ನಮ್ಮ ಮಗಳು ಏನು ತಪ್ಪು ಮಾಡಿದಾಳೆ? ಕಣ್ಣೊರೆಸುತ್ತಾ ಕೇಳಿದರು ಆಶಾರವರು. ನಾನು ಹೇಳ್ತೀನಿ ಆಶಾ ಎಂದರು ಆಗಷ್ಟೇ ಅಲ್ಲಿಗೆ ಬಂದ ಮುಕುಂದರವರು. ಮುಂದುವರಿಯುವುದು